ಶ್ರೀರಾಮುಲು ಅಂತ ನೋಡೋದಿಲ್ಲ, ಬಿಜೆಪಿನ ಸೋಲಿಸ್ತೀವಿ. ಬಳ್ಳಾರಿಯಲ್ಲಿ ನ್ಯೂಸ್ ಫಸ್ಟ್ಗೆ ಸಚಿವ ಬಿ ನಾಗೇಂದ್ರ ಹೇಳಿಕೆಯನ್ನು ನೀಡಿದ್ದಾರೆ. ಸೂರ್ಯನ ತಾಪಮಾನ ಏರಿಕೆ ಥರ ಕಾಂಗ್ರೆಸ್ ಕಾವು ಇದೆ. ಪಂಚಾಯಿತಿ ಮಟ್ಟದ ಪ್ರತಿ ಕಾರ್ಯಕರ್ತನು ಸಚಿವನೇ. ತಂತ್ರಗಾರಿಕೆಯನ್ನೇ ಷಡ್ಯಂತ್ರ ಅಂತ ರಾಮುಲು ಹೇಳ್ತಿದ್ದಾರೆ. ಗೆಲುವಿನ ಗ್ಯಾರಂಟಿ ಬಗ್ಗೆ ರಾಮುಲು ಅವರಿಗೆ ಗೊತ್ತಿಲ್ಲ, ಅವರ ಸಾಧನೆ ಶೂನ್ಯ. ಬಳ್ಳಾರಿ ರಾಮುಲು ಕೊಡುಗೆ ಏನೇನೂ ಇಲ್ಲ. ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ವಿರುದ್ಧ ಸಚಿವ ಬಿ ನಾಗೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಸಚಿವ ನಾಗೇಂದ್ರ ಅವ್ರನ್ನ ನಮ್ಮ ಪ್ರತಿನಿಧಿ ಶಿವಾನಂದ್ ಮಾತಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡಿ. ಲೋಕಸಭಾ ಎಲೆಕ್ಷನ್ಗೆ ಬಳ್ಳಾರಿ ಕಣ ಈಗ ರಂಗೇರಿರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಸ್ಟ್ರಾಟರ್ಜಿಗಳು ಕೂಡ ನಡೀತಿರುವಂಥದ್ದು. ಜೊತೆಗೆ ಕಾಂಗ್ರೆಸ್ನಿಂದಲೂ ಕೂಡ ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಆಗಿರುವಂಥದ್ದು. ಜೊತೆಗೆ ನಮ್ಮ ಜೊತೆಗೆ ಈಗ ಮಾತನಾಡೋಕೆ ಸಚಿವ ನಾಗೇಂದ್ರ ಅವರು ಕೂಡ ಇರುವಂಥದ್ದು. ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ಈ ಬಾರಿಯ ಚುನಾವಣೆ ಹೇಗಿದೆ ಸರ್ ಬಳ್ಳಾರಿಯಲ್ಲಿ? ಅಂದರೆ ಒಂದು ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್ ನೇರಿನ ಕಣದಲ್ಲಿ ಯಾವ ಥರ ಸ್ಟ್ರಾಟರ್ಜಿಗಳು ವರ್ಕ್ ಆಗುತ್ತೆ ಸರ್? ಬಳ್ಳಾರಿಯ ಚುನಾವಣೆ ಈಗಾಗಲೇ ಕೂಡ ಸೂರ್ಯ ಯಾವ ರೀತಿ ತಾಪಮಾನದಿಂದ ಕಾವೇರಿಯಿಂದ ಅದೇ ರೀತಿ ಆಗಿದೆ. ಇವತ್ತು ಬಹುಶಃ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಇದ್ದಾಗ ಇವತ್ತು ಈ ಬಾರಿ ಚುನಾವಣೆ 2024ನೇ ಚುನಾವಣೆ ನಮ್ಮ ಅಭ್ಯರ್ಥಿ ಇವತ್ತು ನಮ್ಮ ಉಮೇದುವಾರಿಯಾಗಿರುವಂಥ ನಮ್ಮ ಅಭ್ಯರ್ಥಿ ತುಕಾರಾಮ್ ಅವರು ಕೂಡ ಭಾಳಷ್ಟು ಸಮರ್ಥರಿದ್ದಾರೆ. ಇವತ್ತು ಪಾರ್ಲಿಮೆಂಟ್ ಮೆಂಬರ್ ಆಗಿ ಇಲ್ಲಿನ ಬೇಡಿಕೆಗಳನ್ನು ಕೇಂದ್ರದಲ್ಲಿ ಸಹಕಾರ ಮಾಡುವಂತೆಯೇ ಅಲ್ಲಿನ ವಾಯ್ಸ್ ಆಗಿ ಇವತ್ತು ವಾಯ್ಸ್ ಆಫ್ ಬಳ್ಳಾರಿ ಆಗಿ ಇವತ್ತು ಅವರು ದಿಲ್ಲಿಯಲ್ಲಿ ಪ್ರತಿನಿಧಿಸಲಿಕ್ಕೆ ರೆಡಿ ಆಗ್ತಾರೆ. ಖಂಡಿತವಾಗಿ ಕೂಡ ಇವತ್ತು ಈ ಬಾರಿ 2024ನೇ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಮಾನ್ಯ ತುಕಾರಾಮ್ ಅವರು ಗೆದ್ದು ಬರೋದು ಭಾಳ ಖಂಡಿತವಾಗಿದೆ. ಇವತ್ತು ಈ ಕಾವು ಇವನ್ನೆಲ್ಲ ನೋಡಿದ್ರೆ ಇವತ್ತು ಬಹುಶಃ ಈ ಕಾವೆಲ್ಲ ಬದಿಗೊತ್ತಿ ಇವತ್ತು ನಮ್ಮ ಗೆಲುವು ನಿಶ್ಚಿತ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ರಾಮುಲು ಒಂದು ಭಾಷಣದಲ್ಲಿ ಪದೇ ಪದೇ ಹೇಳ್ತಾರೆ, ಈಗ ಕೆಲವೊಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನನ್ನ ಸೋಲ್ಸೋಕೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಸಚಿವರನ್ನ ಆಗ್ತಾ ಇದ್ದಾರೆ ಅನ್ನೋದು. ಇಲ್ಲ, ಖಂಡಿತವಾಗಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಒಬ್ಬ ಸಚಿವನೇ, ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಒಬ್ಬ ಅಧ್ಯಕ್ಷರನ್ನೇ, ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಒಂದು ಮಂತ್ರಿನೇ. ಇವತ್ತು ಖಂಡಿತವಾಗಿ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಕೆಲಸ ಮಾಡುವಂಥ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತರಿಗಿದೆ. ಇವತ್ತು ಬಹುಶಃ ಅವರು ಮಂತ್ರಿಗಳೇ ಬಂದು ಓಡಿಸ್ಬೇಕಂತೇಳಿಲ್ಲ, ನಾವೆಲ್ಲ ಕೂಡ ಸಮರ್ಥರಾಗಿ 6 ಶಾಸಕರು ಇದ್ದೀವಿ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ. 6ಕ್ಕೆ 6 ಶಾಸಕರಲ್ಲ, ನಮ್ಮ ಸ್ವತಂತ್ರ ಶಾಸಕರು ಕೂಡ 8ಕ್ಕೂ 8 ಕ್ಷೇತ್ರದಲ್ಲಿ ಕೂಡ ನಮ್ಮ ಶಾಸಕರೇ ಅಂತ ಭಾವಿಸಿ ನಾವು ಈ ಬಾರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಕೆಲಸ ಮಾಡ್ಕೊಂಡು ಹೋಗಿ ಇವತ್ತು ಬಿ ಜೆ ಪಿಯನ್ನು ರಾಮುಲು ಅಂತ ನಾವು ನೋಡೋದಿಲ್ಲ, ಇವತ್ತು ಬಿ ಜೆ ಪಿಯನ್ನು ಸೋಲಿಸಬೇಕನ್ನುವಂಥ ವಿಚಾರವನ್ನು ನಾವು ನೋಡ್ತೀವಿ. ಅಂದರೆ ನೀವೇನಾದರೂ ಷಡ್ಯಂತ್ರಗಳಾಗ್ತಾ ಇದ್ದೀವಿ ಸರ್? ಅವರು ಕಾಂಗ್ರೆಸ್ನವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನನ್ನ ರಾಜಕೀಯವಾಗಿ ಮನೆ ಕಳಿಸ್ಬೇಕನ್ನೋ ನೋಡ್ತಾ ಇದ್ದಾರೆ. ಖಂಡಿತವಾಗಿ ಇವತ್ತು ಅವ್ರನ್ನ ಸೋಲಿಸ್ಬೇಕಾದ್ರೆ ಅದು ಷಡ್ಯಂತ್ರ ಹೆಂಗಾಗುತ್ತೆ? ಇವತ್ತು ಬಹುಶಃ ಇವತ್ತು ಸೋಲನ್ನು ಕಂಡಾಗ ಇವತ್ತು ಅದು ಷಡ್ಯಂತ್ರ ಅಂತ ಹೇಳ್ತಾರೆ. ಇವತ್ತು ಅವರು ಕಾರ್ಯವೈಖರಿ, ಅವ್ರ ಕೆಲಸ, ಅವರು ಆಲ್ರೆಡಿ ಲೋಕಸಭಾ ಸದಸ್ಯರಾಗಿದ್ದರು. ಅವ್ರಿಗೆ ಗ್ಯಾರಂಟಿ ಇರಬೇಕಲ್ಲ, ನಾವು ಗೆಲ್ತೀವಿ ಅನ್ನುವಂಥವ್ರು. ಅವ್ರ ಕೆಲಸ ಏನಿದೆ? ಶೂನ್ಯ ಇದೆ. ಇವತ್ತು ಅವರು ಲೋಕಸಭಾ ಸದಸ್ಯರಾಗಿ ಈ ಜಿಲ್ಲೆಗೆ ಶೂನ್ಯವನ್ನು ಕೊಡುಗೆ ಕೊಟ್ಟಿದ್ದಾರೆ, ಮತ್ತೊಮ್ಮೆ ಶೂನ್ಯ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಜನ ಮೆಚ್ಚೋದಿಲ್ಲ. ಇವತ್ತು ಪಂಚಾಯತ್ ಮಟ್ಟದಲ್ಲಿ ಕೂಡ ಅವ್ರಿಗೆ ವಿರುದ್ಧ ಯಾಕೆ ಆಗಿದೆ ಅಂದರೆ ಇದೇ ಕಾರಣಕ್ಕೇ. ಅವ್ರಿಗೆ ಒಂದು ಬಾರಿ ಆಯ್ಕೆ ಮಾಡಿ ಕಳಿಸಿದ್ರೆ ಕೂಡ ಬಳ್ಳಾರಿ ಬಗ್ಗೆ ಕೂಡ ಎಲ್ಲಿ ಕೂಡ ಅವರು ಚಕಾರ ಎತ್ತಲಿಲ್ಲ, ಮಾತಾಡಲಿಲ್ಲ, ಏನು ಮಾಡಲಿಲ್ಲ, ಏನು ಕೊಡುಗೆ ಕೂಡ ನಮ್ಮ ಬಳ್ಳಾರಿ ಜಿಲ್ಲೆಗೆ ಕೊಡಲಿಲ್ಲ. ಇವತ್ತು ಅದಕ್ಕೆ ಲೋಕಸಭಾ ಅಭ್ಯರ್ಥಿಯಾಗಿ ಇವತ್ತು ವಾಯ್ಸ್ ಆಗಬೇಕು, ನಮ್ಮ ಬಳ್ಳಾರಿಯ ಧ್ವನಿ ಆಗಬೇಕಂತೇಳಿ ಮಾನ್ಯ ನಮ್ಮ ತುಕಾರಾಮ್ ಅವ್ರನ್ನ ಆಯ್ಕೆ ಮಾಡ್ತಾರೆ ಅಂತೇಳಿ ಭಾಳ ದೊಡ್ಡ ವಿಶ್ವಾಸ ಇದೆ. ಅದಕ್ಕೆ ಅವರು ಷಡ್ಯಂತ್ರ ಅಂತ ತಿಳ್ಕೊತಾರೆ. ಇದಿಷ್ಟು ನಾಗೇಂದ್ರ ಅವರ ಮಾತುಗಳು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದರ್, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.